ಶಾಂತಿ. ಮುರಳಿಯ ದಿನಾಂಕ 30/6/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಸಮಯದಲ್ಲಿ ತಾವು ಬಾಬಾರವರ ಮೇಲೆ ಬಲಿಹಾರಿ ಆದರೆ 21 ಜನ್ಮಗಳಿಗಾಗಿ ತಾವು ಸದಾ ಸುಖಿಗಳಾಗುತ್ತೀರಾ. ಪ್ರಶ್ನೆ: ಜ್ಞಾನಿ ಮಕ್ಕಳು ತಮ್ಮ ಸ್ಥಿತಿಯನ್ನು ಚೆನ್ನಾಗಿಟ್ಟುಕೊಳ್ಳಲು ಯಾವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು? ಉತ್ತರ: ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದೇಳುವಂತಹ ಅಭ್ಯಾಸ ಪಕ್ಕಾ ಮಾಡಿಕೊಳ್ಳಬೇಕು. ಬೆಳಗ್ಗೆ ಎದ್ದು ಬಾಬಾರವರ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಇದು ಬಹಳ ಒಳ್ಳೆಯ ಧಾರಣೆಯಾಗಿದೆ. ಯಾವ ಮಕ್ಕಳು ಬೇಗ ಮಲಗಿ ಬೇಗ ಎದ್ದೇಳುತ್ತಾರೆ ಅವರ ಸ್ಥಿತಿ ಇಡೀ ದಿನ ಚೆನ್ನಾಗಿರುವುದು. ಅಜ್ಞಾನಿಗಳ ನಿದ್ದೆಗಿಂತ ಜ್ಞಾನಿ ಮಕ್ಕಳ ನಿದ್ದೆ ಅರ್ಧ ಇರಬೇಕು. 10 ಗಂಟೆಗೆ ಮಲಗಿರಿ, 2 ಗಂಟೆಗೆ ಎದ್ದೇಳಿ. ಗೀತೆ: ನನಗೆ ಆಶ್ರಯ ಕೊಡುವಂತಹ ದಾತ ಶಿವಬಾಬಾ. ಓಂ ಶಾಂತಿ. ಮಕ್ಕಳೆಲ್ಲರೂ ಸನ್ಮುಖದಲ್ಲಿ ಕುಳಿತಿದ್ದೀರಾ ಅಂದಾಗ ತಿಳಿದುಕೊಂಡಿದ್ದೀರಾ, ನಾವು ಜೀವ ಆತ್ಮರಾಗಿದ್ದೇವೆ. ಇಲ್ಲಂತೂ ಜೀವಾತ್ಮರೇ ಇರುತ್ತಾರೆ ಅಲ್ವಾ? ಯಾವಾಗ ಆತ್ಮನಿಗೆ ಶರೀರವಿರುವುದಿಲ್ಲ ಆಗ ಆತ್ಮ ಒಂಟಿ ಒಬ್ಬರೇ ಇರುತ್ತೆ, ನನಗೆ ಇರುತ್ತೆ. ಅದಕ್ಕೆ ಆ ಶರೀರಿ ಎಂದು ಹೇಳಲಾಗುವುದು. ತಾವಂತೂ ಶರೀರದ ಜೊತೆಗೆ ಕುಳಿತಿದ್ದೀರಾ. ಆತ್ಮ ಅಥವಾ ಪರಮಾತ್ಮ ಎಲ್ಲಿಯವರೆಗೆ ಶರೀರದಲ್ಲಿ ಬರುವುದಿಲ್ಲ ಅಲ್ಲಿಯವರೆಗೆ ಮಾತನಾಡಲಾಗುವುದಿಲ್ಲ. ತಾವು ಜೀವಾತ್ಮರು ತಿಳಿದುಕೊಂಡಿದ್ದೀರಾ. ಈಗ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಹೇಗೆ 5000 ವರ್ಷಗಳ ಮೊದಲು ಸನ್ಮುಖದಲ್ಲಿ ಬಂದಿದ್ದೆವು. ಮಕ್ಕಳು ಅವಶ್ಯವಾಗಿ ತಂದೆಯಿಂದ ಆಸ್ತಿ ಪಡೆಯುತ್ತೀರಾ. ತಮಗೆ ಗೊತ್ತಿದೆ, ನಾವು ನಮ್ಮ ಪರಂಪಿತ ಪರಮಾತ್ಮ ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಏಕೆ ಕುಳಿತಿದ್ದೇವೆ? ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯಲು. ಹೀಗೆ ಶಾಲೆಯಲ್ಲಿ ತಿಳಿದುಕೊಳ್ಳುತ್ತಾರೆ, ನಾವು ಶಿಕ್ಷಕನ ಮೂಲಕ ಇಂಜಿನಿಯರಿ, ಬ್ಯಾರಿಸ್ಟರಿ ಕಲಿಯುತ್ತೇವೆ ಎಂದು. ಹಾಗೆ ಮುಖ್ಯ ಗುರಿ ಉದ್ದೇಶ ಇರುತ್ತೆ ಅಲ್ವಾ? ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಪರಂಪಿತ ಪರಮಾತ್ಮ ನಮಗೆ ಬ್ರಹ್ಮರವರ ತನುವಿನಲ್ಲಿ ಕುಳಿತು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಭಗವಾನು ವಾಚ: ಇದಂತೂ ತಾವು ಮಕ್ಕಳಿಗೆ ತಿಳಿಸಲಾಗಿದೆ. ಭಗವಂತ ಎಂದು ನಿರಾಕಾರ ತಂದೆಗೆ ಹೇಳಲಾಗುವುದು. ಜೀವ ಆತ್ಮರು ಅವಶ್ಯವಾಗಿ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ. ಯಾವುದೇ ಸನ್ಯಾಸಿಗಳನ್ನು ತಾವು ಕೇಳಿದರೆ ಮನುಷ್ಯರು ಪುನರ್ಜನ್ಮ ತೆಗೆದುಕೊಳ್ಳುತ್ತಾರಾ ಎಂದು ಕೇಳಿದರೆ ಈ ರೀತಿ ಹೇಳೋದಿಲ್ಲ, ತೆಗೆದುಕೊಳ್ಳೋದಿಲ್ಲ ಎಂದು. ಇಲ್ಲವೆಂದರೆ 84 ಲಕ್ಷ ಜನ್ಮ ಹೇಗೆ ಹೇಳ್ತಾರೆ? ಕೇಳಿ, ತಾವು ಪುನರ್ಜನ್ಮವನ್ನು ಒಪ್ಪುತ್ತೀರಾ ಎಂದು. ಆತ್ಮ ಸಂಸ್ಕಾರದ ಅನುಸಾರವಾಗಿ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಈ ರೀತಿ ಕೆಲವು ಮನುಷ್ಯರು 84 ಜನ್ಮ ಪಡೆಯುತ್ತಾರೆ. ಸತ್ಯಯುಗದಲ್ಲಿ ಬರುವವರು 84 ಲಕ್ಷ ಜನ್ಮಗಳ ಮಾತಂತೂ ಇಲ್ಲ. ಮೊದಲ ಜನ್ಮ ಅವಶ್ಯವಾಗಿ ಬಹಳ ಚೆನ್ನಾಗಿ ಸತೋ ಪ್ರಧಾನ ಇರುವುದು. ಅಂತಿಮದಲ್ಲಿ ಚೀಚಿ ತಮೋ ಪ್ರಧಾನವಾಗುವುದು. 16 ಕಲೆಗಳಿಂದ 14 ಕಲೆಗಳು, ಅನಂತರ 12 ಕಲೆಗಳಾಗುವುದು. ಪುನರ್ಜನ್ಮ ಅವಶ್ಯವಾಗಿ ಪಡೆದುಕೊಳ್ಳಬೇಕಾಗುವುದು. ಕೇಳಬೇಕು, ಸರಿ ಪರಂಪಿತ ಪರಮಾತ್ಮ ಪುನರ್ಜನ್ಮ ತೆಗೆದುಕೊಳ್ತಾರಾ ಅಥವಾ ಪುನರ್ಜನ್ಮ ರಹಿತ ಇದ್ದಾರಾ? ನೋಡಿ, ಈ ಪಾಯಿಂಟ್ಸು ಬಹಳ ಸೂಕ್ಷ್ಮವಾಗಿವೆ. ಒಂದು ವೇಳೆ ಹೇಳುವುದಾದರೆ ಜನನ ಮರಣ ರಹಿತ ಎಂದು ಮತ್ತೆ ಶಿವ ಜಯಂತಿ ಸಿದ್ಧ ಆಗುವುದಿಲ್ಲ. ಹೇಳುತ್ತಾರೆ, ಶಿವ ಜಯಂತಿಯನ್ನಂತೂ ಆಚರಿಸಲಾಗುವುದು, ತಿಳಿಸಲಾಗುತ್ತೆ. ಶಿವ ಜಯಂತಿ ಮಾಡುತ್ತೇವೆ, ಆದರೆ ಜನ್ಮದ ಜೊತೆಗೆ ಮತ್ತು ಸಾಯುವುದು ಕೂಡ, ಶರೀರ ಬಿಡುವುದು ಕೂಡ ಇದಕ್ಕೆ ಹೇಳಲಾಗುತ್ತೆ ಅಲ್ವಾ? ಯಾರಿಗೆ ಹೇಳಲಾಗುತ್ತೆ? ಆ ರೀತಿ ಶಿವನಿಗೆ ಇಲ್ಲ. ಅವರು ಹುಟ್ಟೋದು ಸಾಯೋದು ಇಲ್ಲ. ಒಂದು ವೇಳೆ ಶರೀರ ಬಿಟ್ಟರೆ ಮತ್ತೆ ಪುನರ್ಜನ್ಮ ತೆಗೆದುಕೊಳ್ಳಬೇಕು. ಬಾಬಾರವರಂತೂ ಎಂದಿಗೂ ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ. ಅವರಂತೂ ಈ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಒಂದೇ ಬಾರಿ ಬರುತ್ತಾರೆ, ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಪರಂಪಿತ ಪರಮಾತ್ಮ ಪುನರ್ಜನ್ಮ ರಹಿತ ಆಗಿದ್ದಾರೆ.
ಅವರು ಎಂದಿಗೂ ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗುವುದಿಲ್ಲ. ಆತ್ಮರೆಲ್ಲರೂ ಜನನ ಮರಣದಲ್ಲಿ ಬರುತ್ತಾ ಬರುತ್ತಾ ಪತಿತರಾಗಿದ್ದಾರೆ. ತಂದೆ ಬರುತ್ತಾರೆ ಪಾವನರನ್ನಾಗಿ ಮಾಡಲು. ಇದರಿಂದ ಸಿದ್ಧವಾಗುವುದು ಆತ್ಮವೇ ಪತಿತವಾಗತ್ತೆ. ಆತ್ಮ ಮನೆಯಿಂದ ಪಾವನವಾಗಿ ಬರುತ್ತೆ. ನಂತರ ಮಾಯೆ ಪತಿತ ಮಾಡುತ್ತದೆ. ತಂದೆಯಂತೂ ಎಂದಿಗೂ ಪತಿತ ಮಾಡುವುದಿಲ್ಲ. ತಂದೆ ಎಂದಿಗೂ ಮಕ್ಕಳಿಗೆ ಕೆಟ್ಟ ಮತವನ್ನು ಕೊಡುವುದಿಲ್ಲ. ಈ ಸಮಯದ ಮನುಷ್ಯರು ಪತಿತ ಮತವನ್ನು ಕೊಡುತ್ತಾರೆ. ಈಗ ಪಾವನ ತಂದೆ ಹೇಳುತ್ತಾರೆ, ಮಕ್ಕಳೇ ಪತಿತರಾಗಬೇಡಿ. ಅಂದರೆ ಅರ್ಥ ವಿಕಾರದಲ್ಲಿ ಹೋಗಬೇಡಿ. ರಾವಣನ ಮತದಿಂದ ದುಃಖಿಗಳಾಗಿದ್ದೀರಾ. ಮೊದಲು ಸುಖಧಾಮವಿತ್ತು. ಈ ರೀತಿಯೆಲ್ಲ ತಂದೆಯೇ ಸುಖ ದುಃಖ ಕೊಡುತ್ತಾರೆ ಎಂದಲ್ಲ. ತಂದೆ ಎಂದಿಗೂ ಮಕ್ಕಳಿಗೆ ದುಃಖದ ಮತವನ್ನು ಕೊಡುವುದಿಲ್ಲ. ಮಾಯೆ ದುಃಖ ಕೊಡುತ್ತೆ. ಆ ಸಮಯದಲ್ಲಿ ಮಾಯೆಯ ಮೇಲೆ ವಿಜಯ ಪಡೆಯುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ. ಮನುಷ್ಯ ಮಾತ್ರರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅವರು ಹಣಕ್ಕೆ ಮಾಯೆ ಎಂದು ಹೇಳುತ್ತಾರೆ ಮಾಯೆಯ ನಶೆ ಇವರಿಗೆ ತುಂಬ ಇದೆ ಎಂದು. ಆದರೆ ಹಣ ಇತ್ತು ಅಂದರೆ ಅದು ಮಾಯೆಯ ನಶೆ ಅಲ್ಲ. ರಾವಣನ ಭೂತವನ್ನು ಮಾಡಿ ಸತ್ಯಯುಗದಲ್ಲಿ ಸುಡುವುದಿಲ್ಲ. ಭೂತ ಶತ್ರುವಿನ ಚಿತ್ರವನ್ನು ಮಾಡ್ತಾರೆ ಅಲ್ವಾ. ರಾವಣ ರಾಜ್ಯ ಶುರುವಾಗುವುದು ಅರ್ಧ ಕಲ್ಪದಿಂದ. ದೇಹ ಅಹಂಕಾರ ಬರುವುದರಿಂದ ಅನ್ಯ ವಿಕಾರಗಳು ಬರುತ್ತವೆ. ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ, ದೇವತೆಗಳು ವಾಮ ಮಾರ್ಗದಲ್ಲಿ ಅಂದರೆ ಅರ್ಥ ವಿಕಾರದಲ್ಲಿ ಹೋದರೆಂದು. ಮಾಯೆಗೆ ವಶ ಆಗುವುದರಿಂದ ಪರವಶ ಆಗುತ್ತಾರೆ. ಪರಮತದಂತೆ ನಡೆಯುತ್ತಿರುತ್ತಾರೆ. ಈಗ ತಾವು ನಡೆಯುತ್ತೀರಾ ಶ್ರೀಮತದಂತೆ. ಪರಮತ ಎಂದರೆ ಮಾಯೆಯ ಮತ, ಶ್ರೀ ಎಂದರೆ ಅರ್ಥ ಶ್ರೇಷ್ಠ ಮತ ಬಾಬಾರವರದು. ಅದಾಗಿದೆ ರಾವಣನ ಮತ, ಪರಮತ. ಆದ್ದರಿಂದ ತಂದೆ ಹೇಳುತ್ತಾರೆ, ಆಸುರಿ ಸಂಪ್ರದಾಯ ಎಲ್ಲರೂ ರಾವಣನ ಪಂಜರದಲ್ಲಿ ಬಂಧಿತರಾಗಿ ದುಃಖಿಗಳಾಗಿದ್ದಾರೆ. ಮನುಷ್ಯರು ಸತ್ಯಯುಗದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು ತಿಳಿದುಕೊಂಡಿದ್ದಾರೆ. ತಾವಂತೂ ಲೆಕ್ಕಾಚಾರ ಹೇಳುತ್ತೀರಾ 5,000 ವರ್ಷಗಳು ಹೇಗಾಗತ್ತೆ ಎಂದು. ಕ್ರೈಸ್ತನಿಗೆ 2,000 ವರ್ಷ ಆಗಿದೆ ಬಂದು. ಬುದ್ಧ ಬಂದು 2,250 ವರ್ಷ ಆಗಿದೆ. ಇಸ್ಲಾಮಿಯರು ಬಂದು 2,500 ವರ್ಷ ಆಗಿದೆ. ಎಲ್ಲ ಸೇರಿಸಿ ಅರ್ಧ ಕಲ್ಪ ಎಂದು ಹೇಳಲಾಗುವುದು. ಅವರಿಗಿಂತ ಮೊದಲು ದೇವತೆಗಳ ರಾಜ್ಯವಿತ್ತು. ನಂತರ ದೇವತೆಗಳಿಗೆ ಲಕ್ಷಾಂತರ ವರ್ಷ ಎಂದು ಹೇಗೆ ಹೇಳಲು ಸಾಧ್ಯ? ಇಷ್ಟೆಲ್ಲ ಮನುಷ್ಯರಿದ್ದಾರೆ. ಮತ್ತೆಯೂ ಸಹ ಮನುಷ್ಯರು ಬಹಳ ಆಗಿದ್ದಾರೆ. ಇಷ್ಟೊಂದು ಜನ ಸತ್ಯಯುಗದಲ್ಲಿ ಇರುವುದಿಲ್ಲ. 5,000 ವರ್ಷಗಳಲ್ಲಿ ಕೋಟ್ಯಾಂತರ ಮನುಷ್ಯರಾಗಿದ್ದಾರೆ. ಹೇಳುತ್ತಾರೆ ಕ್ರೈಸ್ತನಿಗಿಂತ 3,000 ವರ್ಷಗಳಿಗೆ ಮೊದಲು ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. 5,000 ವರ್ಷ ಪೂರ್ಣವಾಗಿದೆ. ನಾಟಕ ಪೂರ್ಣವಾಗಿದೆ ಅಲ್ವಾ? ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ನಾನು ಹೇಗಿದ್ದೇನೆ, ಏನಾಗಿದ್ದೇನೆ, ಈ ಚಕ್ರ ಸುತ್ತುತ್ತಿರುತ್ತದೆ, ಯಾರೂ ತಿಳಿದುಕೊಳ್ಳುವುದಿಲ್ಲ. ತಂದೆಯೇ ತಿಳಿಸುತ್ತಾರೆ, ಇದಾಗಿದೆ ಗೀತಾ ಎಪಿಸೋಡು. ಬಾಬರವರೇ ಬಂದು ಸಹಜ ರಾಜಯೋಗವನ್ನು ಕಲಿಸಿದ್ದರು. ಬಾಬಾರವರು ವೃದ್ಧರಿಗೂ ಸಹ ತಿಳಿಸುತ್ತಾರೆ, ಇದು ಬಹಳ ಸಹಜ ಮಾತಾಗಿದೆ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಮಕ್ಕಳ ಜನ್ಮವಾಗತ್ತೆ, ಆಗ ವಾರಿಸ್ ಬಂದರು ಅಂತ ಹೇಳುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಬಾಬಾರವರಿಗೆ ವಾರಿಸ್ ಮಕ್ಕಳಾಗಿದ್ದೇವೆ. 5,000 ವರ್ಷಗಳ ನಂತರ ಪುನಃ ಬಾಬ್ರವರನ್ನು ಮಿಲನ ಮಾಡಲು ಬಂದಿದ್ದೇವೆ. ಇದು ಬಹಳ ದೊಡ್ಡ ಗುಪ್ತ ಮಾತಾಗಿದೆ. ಬಾಬಾ ಕೇಳುತ್ತಾರೆ, ಮೊದಲೆಂದಾದರೂ ಮಿಲನ ಮಾಡಿದ್ರ? ಹೇಳ್ತೀರಾ, ಹಾಂ ಬಾಬಾ. ಆತ್ಮ ಈ ಮುಖದ ಮೂಲಕ ಹೇಳುತ್ತೆ, ನಾವು 5,000 ವರ್ಷಗಳಿಗೆ ಮೊದಲು ನಿಮ್ಮ ಜೊತೆ ಮಿಲನ ಮಾಡಿದ್ದೆವು. ತಾವು ಈ ತನುವಿನ ಮೂಲಕ ಶಿಕ್ಷಣವನ್ನು ಕೊಡಲು ಬಂದಿದ್ದೀರಿ. ಯಾರು ಪಕ್ಕಾ ಮಕ್ಕಳಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ, ನಾವು ಬಾಬಾರವರಿಂದ ಬೇಹದ್ದಿನ ಆಸ್ತಿ ಪಡೆಯಲು ಕೊಳುತ್ತಿದ್ದೇವೆ.
ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಬ್ರಹ್ಮರವರ ಮೂಲಕ. ತಂದೆ ಹೇಳುತ್ತಾರೆ, ನನ್ನನ್ನು ಗುರುತಿಸಿದ್ದೀರಾ, ನಾನು ನಿಮ್ಮ ತಂದೆಯಾಗಿದ್ದೇನೆ. ನೀವು ಹೇಳುತ್ತೀರಾ, ಹಾ ಬಾಬಾ, ನಾವು ಆತ್ಮರಿಗೆ ನೀವು ಪರಂಪಿತ ಪರಮಾತ್ಮ ತಂದೆಯಾಗಿದ್ದೀರಾ. ತಂದೆಯೇ ಹೇಳುತ್ತಾರೆ, ನಿಮ್ಮನ್ನು ನಾನು ಸ್ವರ್ಗದಲ್ಲಿ ಕಳುಹಿಸಿದ್ದೆ, ಆಸ್ತಿ ಕೊಟ್ಟಿದ್ದೆ, ಅನಂತರ ಮಾಯೆ ಕಿತ್ತುಕೊಂಡಿದೆ. ಈಗ ನಾನು ಕೊಡುತ್ತಿದ್ದೇನೆ, ಮಾಯೆ ಆಸ್ತಿ ಕಿತ್ತುಕೊಳ್ಳುತ್ತದೆ, ತಂದೆ ಆಸ್ತಿ ಕೊಡುತ್ತಾರೆ. ಅನೇಕ ಬಾರಿ ಈ ಆಟ ನಡೆದಿದೆ, ನಡೆಯುತ್ತಾ ಇರುವುದು, ಅಂತ್ಯವಾಗುವುದಿಲ್ಲ. ಬಾಬರವರಿಗೆ ಮಕ್ಕಳಾಗಿದ್ದೀರಾ ಅಂದಾಗ ಕೆಲವರು ಸ್ವಂತ ಮಕ್ಕಳು, ಕೆಲವರು ಮಲತಾಯಿ ಮಕ್ಕಳು ಇದ್ದಾರೆ, ಕೆಲವರು ಸೌತಲೆ ಮಕ್ಕಳು, ಕೆಲವರು ಮಾತಲೆ ಮಕ್ಕಳು, ಕಚ್ಚಾ ಪಕ್ಕ ಇಬ್ಬರೂ ಇದ್ದಾರೆ. ಪಕ್ಕ ಇರುವಂತಹವರು ಎಂದಿಗೂ ಮಾಯೆಗೆ ವಶ ಆಗುವುದಿಲ್ಲ, ಮಾಯೆಯ ಮೇಲೆ ವಿಜಯಿಗಳಾಗುತ್ತಾರೆ. ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವೆಲ್ಲಿಯವರೆಗೆ ಬದುಕಿರುತ್ತೇವೆ ಅಲ್ಲಿಯವರೆಗೆ ನಿಮ್ಮಿಂದ ಆಸ್ತಿ ಪಡೆಯುತ್ತಿರುತ್ತೇವೆ. ವಿಕರ್ಮಗಳ ಹೊರೆ ತಲೆಯ ಮೇಲೆ ಬಹಳ ಇದೆ. ಯಾರೆಷ್ಟು ನೆನಪಿನಲ್ಲಿ ಇರುತ್ತಾರೆ ಅಷ್ಟು ಯೋಗ ಅಗ್ನಿಯಿಂದ ಪಾಪ ಆತ್ಮನಿಂದ ಪುಣ್ಯ ಆತ್ಮ ಆಗುತ್ತಾ ಹೋಗುತ್ತೀರಾ. ಬೆಂಕಿ ಏನು ಮಾಡುತ್ತೆ? ವಸ್ತುವನ್ನು ಪರಿವರ್ತನೆ ಮಾಡುತ್ತೆ, ಪವಿತ್ರ ಮಾಡುತ್ತೆ. ನೀವು ಯೋಗ ಅಗ್ನಿಯಲ್ಲಿ ತಪ್ಪಿಸುತ್ತೀರಾ. ನಿಮ್ಮ ತಪಸ್ಸು ಯೋಗ ಅಗ್ನಿಯಾಗಿದೆ. ಇದು ಬೇಹದ್ದಿನ ಯಜ್ಞವಾಗಿದೆ. ಬೇಹದ್ದಿನ ಸೇಟ್ ಬೇಹದ್ದಿನ ಯಜ್ಞವನ್ನು ರಚಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಯಾವ ಯಜ್ಞವೂ ಸಹ ನಡೆಯುವುದಿಲ್ಲ. 7-8 ದಿನ ಅಥವಾ 1 ತಿಂಗಳಿಗೋಸ್ಕರ ಯಜ್ಞ ರಚಿಸುತ್ತಾರೆ. ನಿಮ್ಮ ಈ ಯಜ್ಞ ಎಷ್ಟು ವರ್ಷಗಳಿಂದ ನಡೆಯುತ್ತಿದೆ? ಬಾಬರವರಂತೂ ತಿಳಿಸುತ್ತಲೇ ಇದ್ದಾರೆ, ಹೇಳುತ್ತಾರೆ, ಮರೆಯಬೇಡಿ, ಕೇವಲ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳ ಹೊರೆ ಭಸ್ಮವಾಗುವುದು. ಭಗವಾನುವಾಚ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಅವಶ್ಯವಾಗಿ ತಂದೆ ಬಂದಿದ್ದಾರೆ, ಆದ್ದರಿಂದಲೇ ಹೇಳುತ್ತಾರೆ ಅಲ್ವಾ? ಬಾಬಾ ಹೇಳುತ್ತಾರೆ, ಈಗ ತಾವು ವಾಪಸ್ ಮನೆಗೆ ಹೋಗಬೇಕು. ನೀವು ಆತ್ಮ ಈ ಸಮಯದಲ್ಲಿ ಬಹಳ ಪತಿತರಾಗಿದ್ದೀರಾ. ಈಗ ತಾವು ತಿಳಿದುಕೊಂಡಿದ್ದೀರಾ, ಯೋಗದಿಂದ ನಾವು ಪಾವನರಾಗುತ್ತೇವೆ. ನಿಮ್ಮ ಪ್ರತಿಜ್ಞೆ ಇದೆ, ಯಾವಾಗ ತಾವು ಬರುತ್ತೀರಾ ಬಾಬಾ, ಆಗ ಎಲ್ಲ ಸಂಘಗಳನ್ನು ಬಿಟ್ಟು ನಿಮ್ಮ ಸಂಘದಲ್ಲಿ ಜೋಡಣೆಯಾಗಿರುತ್ತೇವೆ ಎಂದು, ನಿಮ್ಮ ಮೇಲೆ ಬಲಿಹಾರಿ ಆಗುತ್ತೇವೆ ಎಂದು. ಸ್ತ್ರೀ ಪುರುಷರ ಮೇಲೆ, ಪುರುಷರು ಸ್ತ್ರೀಯ ಮೇಲೆ ಬಲಿಹಾರಿ ಆಗ್ತಾರಲ್ವಾ? ಇಲ್ಲಿ ತಂದೆಗೆ ಬಲಿಹಾರಿ ಆಗಬೇಕು. ವಿವಾಹ ಮಾಡಿಕೊಂಡಾಗ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಬಲಿಹಾರಿ ಆಗುತ್ತಾರೆ. ಈಗ ತಂದೆ ಹೇಳುತ್ತಾರೆ, ನೀವು ಮನುಷ್ಯರ ಮೇಲೆ ಬಲಿಹಾರಿ ಆಗಬೇಕಾಗಿಲ್ಲ. ನಿಮ್ಮ ಪ್ರತಿಜ್ಞೆಯೇ ಆಗಿದೆ, ಬಾಬಾ ನಿಮ್ಮ ಮೇಲೆ ನಾವು ಬಲಿಹಾರಿ ಆಗುತ್ತೇವೆ. ಬಾಬಾ ಹೇಳುತ್ತಾರೆ, ನೀವು ಒಂದು ವೇಳೆ ಬಲಿಹಾರಿ ಆದರೆ ನಾನು 21 ಜನ್ಮಗಳಿಗಾಗಿ ಸುಖಿಗಳನ್ನಾಗಿ ಮಾಡುತ್ತೇನೆ. ಎಷ್ಟು ದೊಡ್ಡ ಆಸ್ತಿಯಾಗಿದೆ. ಶ್ರೀಮತದಿಂದ ತಾವು ಶ್ರೇಷ್ಠರಾಗುತ್ತೀರಾ, ಇದನ್ನು ಮರೆಯಬೇಡಿ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ. ನಾವು ತಂದೆಯಿಂದ ಈ ಆಸ್ತಿ ಪಡೆಯುತ್ತಿದ್ದೇವೆ. ತಂದೆ ಪರಮಧಾಮದಿಂದ ಬಂದಿದ್ದಾರೆ. ಆದರೆ ಮಾಯೆ ಏನು ಕಡಿಮೆ ಇಲ್ಲ, ಎಲ್ಲರ ಮಾತಿಲ್ಲ. ಆದರೆ ನಂಬರ್ ವಾರ್, ಎಲ್ಲರೂ ಮಾಯೆಗೆ ವಶ ಆಗ್ತಾರೆ ಅಂತ ಇಲ್ಲ, ನಂಬರ್ ವಾರ್. ಕೆಲವರಂತೂ ಏಕದಮ್ ಮರೆಯುತ್ತಾರೆ ನಾವು ಬಾಬರವರಿಂದ ಆಸ್ತಿ ಪಡೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು. ಇಲ್ಲಿ ಕುಳಿತಿರಿದಾಗ ನಶೆ ಇರುತ್ತೆ, ಇಲ್ಲಿಂದ ಹೊರಗೆ ಹೋದರೆ ಮರೆಯುತ್ತಾರೆ, ಮತ್ತೆ ಬೆಳಗ್ಗೆ ರಿಫ್ರೆಶ್ ಆಗ್ತಾರೆ, ಮತ್ತೆ ಇಡೀ ದಿನ ಮರೆಯುತ್ತಾರೆ. 4-5 ವರ್ಷಗಳ ಕಾಲ ಇದ್ದು ಒಳ್ಳೆಯ ಸರ್ವಿಸ್ ಮಾಡುವವರು ಸಹ ನೋಡಿ ಇಂದು ಇಲ್ಲ. ಏನಾದರೂ ಆಜ್ಞೆಗೆ ವಿರುದ್ಧವಾಗಿ ನಡೀತಾರೆ, ಉಲ್ಲಂಘನೆ ಮಾಡ್ತಾರೆ, ಆಗ ಮಾಯೆ ಜೋರಾಗಿ ಪೆಟ್ಟು ಕೊಡುತ್ತೆ, ಹೊರಟೋಗ್ತಾರೆ. ಬಾಬಾ ಹೇಳುತ್ತಾರೆ, ಹತ್ತಿದರೆ ಪ್ರೇಮರಸದ ಅನುಭವ ಮಾಡುತ್ತೀರಾ, ಬಿದ್ದರೆ ಚಕನಾಚೂರು. ನೋಡ್ತೀರಲ್ವ ಹೇಗೆ ಚಕನಾಚೂರು ಆಗಿಬಿಡ್ತಾರೆ ಕೆಲವರಂತೂ. ವೈಕುಂಠದಲ್ಲಂತೂ ಅವಶ್ಯವಾಗಿ ಹೋಗುತ್ತಾರೆ, ಆದರೆ ಪದವಿಯಂತೂ ನಂಬರ್ ವಾರ್.
ಬಲೆ ಅಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ, ಮತ್ತೆಯೂ ಸಹ ಪದವಿ ಇರುತ್ತೆ ಅಲ್ವಾ. ಶಾಲೆಯಲ್ಲಿ ಪದವಿ ಪಡೆಯಲು ಪುರುಷಾರ್ಥ ಮಾಡುತ್ತಾರೆ. ಈ ರೀತಿ ಎಲ್ಲ ಪ್ರಜೆಗಳಾದರೂ ಪರವಾಗಿಲ್ಲ, ಏನು ಅದೃಷ್ಟದಲ್ಲಿರುತ್ತೆ ಅದಾಗಲಿ ಬಿಡಿ ಅಂತ ಅಲ್ಲ. ಇದಕ್ಕೆ ತಮೋ ಪ್ರಧಾನ ಪುರುಷಾರ್ಥ ಎಂದು ಹೇಳಲಾಗುವುದು. ಯಾರು ಬಾಬರುವರಿಂದ ಪೂರ್ತಿ ಆಸ್ತಿ ಪಡೆಯುವ ಪ್ರತಿಜ್ಞೆ ಮಾಡುತ್ತಾರೆ ಅವರಿಗೆ ಸತೋ ಪ್ರಧಾನ ಪುರುಷಾರ್ಥಿಗಳೆಂದು ಹೇಳಲಾಗುವುದು. ಇದಾಗಿದೆ ಗುಡ್ ದೌಡ್. ಎಲ್ಲರೂ ನಂಬರ್ 1 ಹೋಗ್ಲಿಕ್ಕಾಗೋದಿಲ್ಲ. ಇದು ಹ್ಯೂಮನ್ ರೇಸ್ ಆಗಿದೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಬೇಗ ಬೇಗ ಶಿವ ತಂದೆಯ ಕೊರಳಿನಲ್ಲಿ ಮಾಲೆಯಾಗಬೇಕು ಅಂದಾಗ ಆ ತಂದೆಯನ್ನು ನೆನಪು ಮಾಡಬೇಕು. ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ. ಮಾಯೆ ಆ ರೀತಿ ವಿಘ್ನಗಳನ್ನು ಹಾಕತ್ತೆ, ಏಕದಮ್ ರೇಸಿಂದ ಹೊರಗೋಗ್ಬಿಡ್ತಾರೆ. ನಿಮ್ಮದು ಹ್ಯೂಮನ್ ರೇಸ್ ಆಗಿದೆ. ಆತ್ಮ ಹೇಳುತ್ತೆ, ನಾವು ತುಂಬ ದುಃಖಿಗಳಾಗಿದ್ದೇವೆ, ಶರೀರ ತೆಗೆದುಕೊಂಡು ಬಹಳ ಬೇಜಾರಾಗಿದ್ದೇವೆ. ಹೇಳ್ತಾರೆ, ಯಾವಾಗ ಹೋಗ್ತೀವಪ್ಪ ಬಾಬನ ಬಳಿ ಅಂತ ಹೇಳಿ. ಬಾಬರವರು ಯುಕ್ತಿಯನ್ನು ತಿಳಿಸಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ. ಕೆಲವರು ಹೇಳ್ತಾರೆ, ಬಾಬಾ ನಾವು ನಿಮ್ಮ ನೆನಪಿನಲ್ಲೇ ಇರುತ್ತೇವೆ ಎಂದು. ಎಷ್ಟು ಸಮಯ ತೆಗೆಯಲು ಸಾಧ್ಯವಾಗುತ್ತೆ ಅಷ್ಟು ಒಳ್ಳೆಯದು. ಸರ್ಕಾರದ ಸರ್ವಿಸ್ನಲ್ಲಿಯೂ 8 ಗಂಟೆಗಳ ಕಾಲ ಕೊಡುತ್ತಾರೆ. ಆ ರೀತಿ ನೆನಪಿನಲ್ಲಿ 8 ಗಂಟೆಗಳ ಕಾಲ ಇರಿ. ಬಾಬನ ನೆನಪಿನಲ್ಲಿಯೂ ಸಹ 8 ಗಂಟೆಗಳ ಕಾಲ ಇರಬೇಕು. ಸೃಷ್ಟಿಯನ್ನು ಸ್ವರ್ಗ ಮಾಡುವಂತಹದ್ದು ಎಷ್ಟು ದೊಡ್ಡ ಸೇವೆಯಾಗಿದೆ. ಕೇವಲ ತಂದೆಯನ್ನು ಮತ್ತು ಸುಖಧಾಮವನ್ನು ನೆನಪು ಮಾಡಿ ಅಷ್ಟೇ. ಈ 8 ಗಂಟೆಗಳ ಕಾಲ ಸರ್ವಿಸ್ ಮಾಡಿದ್ದೇ ಆದರೆ ತಾವು ಪೂರ್ತಿ ಆಸ್ತಿಯನ್ನು ಪಡೆಯುತ್ತೀರಾ. ಈ ರೀತಿ ನೆನಪು ಮಾಡುತ್ತಾ ನಿಮ್ಮ ವಿಕರ್ಮ ವಿನಾಶವಾಗುವುದು. 8 ಗಂಟೆಗಳ ಕಾಲ ಈ ಸೇವೆಯಲ್ಲಿ ಕೊಡಿ. ಬಾಕಿ 16 ಗಂಟೆಗಳ ಕಾಲ ನೀವು ಫ್ರೀ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ಗಳಿಗೆಗೂ ಬಾಬಾರವರನ್ನು ನೆನಪು ಮಾಡಿ. ನೆನಪಂತೂ ಎಲ್ಲಿ ಕುಳಿತಿದ್ರೂ ಮಾಡಬಹುದು. ಎಲ್ಲದಕ್ಕಿಂತ ಒಳ್ಳೆಯ ಸಮಯ ನಿಮಗೆ ಅಮೃತ ವೇಳೆ ಸಿಗತ್ತೆ. ಸಿಂಧಿಯಲ್ಲಿ ಗಾದೆ ಮಾತಿದೆ, ಬೆಳಗ್ಗೆ ಮಲಗ್ಕೊಳ್ಳಿ, ಬೆಳಗ್ಗೆ ಎದ್ದೊಳಿ ಅಂದರೆ ಬೇಗ ಮಲಗಿ ಬೇಗ ಎದ್ದೊಳಿ ಎಂದು. ಮನುಷ್ಯರು ಬಹಳ ಗುಣವಂತರಾಗಿರ್ತಾರೆ. ಯಾರು ಬೇಗ ಮಲಗ್ತಾರೆ, ಬೇಗ ಎದ್ದೊಳ್ತಾರೆ, ಅವರು ಗುಣವಂತರಾಗಿರುತ್ತಾರೆ. ಈ ಗಾಯನ ಈಗಿನ ಸಮಯದ್ದು. ಅಂದರೆ ಲೌಕಿಕದಲ್ಲಿ ಹೇಳ್ತಾರೆ, ಯಾರು ಬೇಗ ಮಲಗಿ ಬೇಗ ಎದ್ದೊಳ್ತಾರೆ ಅವ್ರು ಗುಣವಂತರು ಅಂತ. ಸೊ ಅದು ಈ ಸಮಯದ ಗಾಯನವಾಗಿದೆ, ಸಂಗಮದ ಸಮಯದ್ದು. ಬಾಬಾ ಹೇಳುತ್ತಾರೆ, ರಾತ್ರಿಯಲ್ಲಿ ಬೇಗ ಮಲಗಿ ಮತ್ತು ಬೆಳಗ್ಗೆ ಬೇಗ ಎದ್ದೊಳಿ, ಅಮೃತ ವೇಳೆ ಎದ್ದೊಳಿ. ಅಜ್ಞಾನಿಗಳು 8 ಗಂಟೆ ನಿದ್ದೆ ಮಾಡ್ತಾರೆ. ನಿಮ್ಮ ನಿದ್ದೆ ಅರ್ಧ ಆಗಿರಬೇಕು. 4-5 ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಸಾಕು. ತಾವು ಕರ್ಮಯೋಗಿಗಳಲ್ವಾ. ರಾತ್ರಿ 10 ಗಂಟೆಗೆ ಮಲಗಿರಿ, ಬೆಳಗ್ಗೆ 2 ಗಂಟೆಗೆ ಎದ್ದೊಳಿ. ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಸಂಪಾದನೆ ಬಹಳ ಆಗುವುದು. ಆರೋಗ್ಯ ಐಶ್ವರ್ಯ ಎರಡೂ ಸಿಗುವುದು. ಸರಿ, 2 ಗಂಟೆಗಾಗಲ್ವ, 3 ಗಂಟೆಗೆ ಎದ್ದೊಳಿ, 4 ಗಂಟೆಗಾದರೂ ಎದ್ದೊಳಿ. 2 ಗಂಟೆಗೆ ಎದ್ದೊಳಿ ಅಂತಾರೆ ಬಾಬಾ. ಆಗಲೇ ಇಲ್ಲ ಅಂದರೆ 3 ಗಂಟೆಗಾದರೂ ಎದ್ದೊಳಿ, ಇಲ್ಲ 3:30ಗೆ, 4 ಗಂಟೆಗಾದರೂ ಎದ್ದೊಳಿ. ಅದರ ನಂತರ ಬಾಬಾ ಹೇಳೋದಿಲ್ಲ. ಫಸ್ಟ್ ಕ್ಲಾಸ್ ಸಮಯ ಅಮೃತ ವೇಳೆ, ಶಾಂತವಾಗಿರುತ್ತೆ. ಎಲ್ಲರೂ ಅಶರೀರಿ ಆಗಿರುತ್ತಾರೆ. ಆ ಸಮಯದಲ್ಲಿ ಬಹಳ ಶಾಂತಿ ಇರುತ್ತೆ. ಅಮೃತ ವೇಳೆಯ ನೆನಪು ತುಂಬ ಒಳ್ಳೆಯ ಪ್ರಭಾವ ಬೀರುತ್ತೆ. ಬ್ರಹ್ಮ ಬಾಬರವರು ಸಹ ರಾತ್ರಿಯಲ್ಲೇ ಎದ್ದೊಳ್ಳುತ್ತಾರೆ. ಸೂಕ್ಷ್ಮ ಸರ್ವಿಸ್ ಮಾಡಿದಾಗ ಸುಸ್ತಾಗುವುದಿಲ್ಲ. ಸಂಪಾದನೆ ಆಗುತ್ತಿದೆ ಅಂದಾಗ ಖುಷಿಯಾಗತ್ತೆ. ತಾವು ಮಕ್ಕಳು ಬೆಳಗ್ಗೆ ಎದ್ದು ತಮ್ಮ ಅವಿನಾಶಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾ ಇರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, 21 ಜನ್ಮಗಳಿಗಾಗಿ ಸದಾ ಸುಖಿಗಳಾಗಲು ಒಬ್ಬ ಬಾಬಾರವರ ಮೇಲೆ ಪೂರ್ಣವಾಗಿ ಬಲಿಹಾರಿ ಆಗಬೇಕು. ಶ್ರೀಮತದಿಂದ ಶ್ರೇಷ್ಠರಾಗಬೇಕು. ಮನ್ಮತ ಮತ್ತು ಪರಮತವನ್ನು ತ್ಯಾಗ ಮಾಡಬೇಕು. ಯಾವುದೇ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು, ಅವಾಜ್ಞೆ ಮಾಡಬಾರದು.
2ನೇ ಪಾಯಿಂಟು, ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುಳಿತುಕೊಂಡು ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು. ಸೃಷ್ಟಿಯನ್ನು ಸ್ವರ್ಗವನ್ನಾಗಿ ಮಾಡುವ ಸರ್ವಿಸ್ ಕಡಿಮೆಗಿಂತ ಕಡಿಮೆ 8 ಗಂಟೆಗಳ ಕಾಲ ಅವಶ್ಯವಾಗಿ ಮಾಡಬೇಕು. ವರದಾನ: ಸಮಯ ಮತ್ತು ಸಂಕಲ್ಪ ಸಹಿತವಾಗಿ ತಮ್ಮ ಸರ್ವ ಖಜಾನೆಗಳನ್ನು ವಿಲ್ ಮಾಡುವಂತಹ ಮೋಹಜೀತರಾಗಿರಿ. ಸಮಯ ಮತ್ತು ಸಂಕಲ್ಪಗಳ ಸಹಿತವಾಗಿ ತಮ್ಮ ಸರ್ವ ಖಜಾನೆಗಳನ್ನು ವಿಲ್ ಮಾಡುವಂತಹ ಮೋಹಜೀತರಾಗಿರಿ. ವರದಾನದ ವಿಶ್ಲೇಷಣೆ: ಹೀಗೆ ಮಕ್ಕಳಿಗೆ ಎಲ್ಲ ವಿಲ್ ಮಾಡಲಾಗತ್ತೆ, ಹಾಗೆ ತಾವು ಬಾಬಾರವರನ್ನು ತಮ್ಮ ವಾರೀಸ್ ಮಾಡಿಕೊಂಡು ಎಲ್ಲವನ್ನು ವಿಲ್ ಮಾಡಿ, ಆಗ ವಿಲ್ ಪವರ್ ಬರುವುದು. ಈ ವಿಲ್ ಪವರಿಂದ ಮೋಹ ಸ್ವತಃವಾಗಿ ನಷ್ಟವಾಗುವುದು. ಹೀಗೆ ಸಾಕಾರ ತಂದೆ ಪೂರ್ಣವಾಗಿ ತಮ್ಮನ್ನು ತಾವು ವಿಲ್ ಮಾಡಿಕೊಂಡರು. ಹಾಗೆ ತಾವು ಏನು ಸ್ಮೃತಿ ಇದೆ, ತಮಗೆ ಸಮಯ ಸಂಕಲ್ಪಗಳ ಖಜಾನೆ ಇದೆ, ಎಲ್ಲವನ್ನು ವಿಲ್ ಮಾಡಿ. ಅಂದರೆ ಅರ್ಥ, ಶ್ರೀಮತದಂತೆ ಸೇವೆಯಲ್ಲಿ ತೊಡಗಿಸಿರಿ, ಆಗ ಮೋಹಜೀತ್ ಬಂಧನ ಮುಕ್ತರಾಗುತ್ತೀರಾ. ಸ್ಲೋಗನ್: ಅನ್ಯರ ಸ್ನೇಹಿಗಳಾಗಲು ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಅನ್ಯರಿಗೆ ಸ್ನೇಹಿಗಳಾಗಲು ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಅವ್ಯಕ್ತ ಇಶಾರೆ: ಸದಾ ಹರ್ಷಿತರಾಗಿರಲು ತಮ್ಮ ನೇಚರನ್ನು ಸರಳ ಮಾಡಿಕೊಳ್ಳಿ, ಸಹನಶೀಲರಾಗಿರಿ. ಬಾಬ್ದಾದರವರ ವರದಾನವಿದೆ, ಸದಾ ಖುಷಿಯಾಗಿ ಇರಿ, ಖುಷಿಯ ಖಜಾನೆಯನ್ನು ಹಂಚಿ, ಖುಷಿಯ ಅಲೆಗಳು ಸರ್ವರಲ್ಲಿ ಹರಡಿಸಿರಿ. ನಿಮ್ಮ ಮುಖದಲ್ಲಿ ಸದಾ ಖುಷಿಯ ಮುಗುಳ್ನಗೆ ಹೊಳೆಯುತ್ತಿರಬೇಕು. ಆ ರೀತಿ ಹರ್ಷಿತ ಮುಖವಾಗಿರಿ. ಇದಕ್ಕಾಗಿ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ನವೀನತೆ ಅವಶ್ಯಕವಾಗಿದೆ. ಬ್ರಾಹ್ಮಣ ಆತ್ಮರ ಮಾತು ಸಾಧಾರಣ ಮಾತಿರಬಾರದು. ಪ್ರತಿ ಕರ್ಮದಲ್ಲಿ ಆ ರೀತಿ ನವೀನತೆ ಇರಬೇಕು. ಅದು ಪ್ರತಿಯೊಬ್ಬರು ಪ್ರಾಪ್ತಿಯ ಅನುಭವ ಮಾಡಬೇಕು. ಯಾವ ರೀತಿ ನಮ್ಮ ಕರ್ಮದಲ್ಲಿ ನವೀನತೆ ಇರಬೇಕು ಅಂದರೆ, ನಮ್ಮ ಕರ್ಮದಿಂದ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯ ಅನುಭವ ಆಗಬೇಕು. ಓಂ ಶಾಂತಿ.